ಹಾಯ್ ಗಾಯ್ಸ್. ಸೊ ಇವತ್ತಿಂದ ನಾನು ನನ್ನ ಜರ್ನಿ ಆಫ್ ಅಸ್ತಮಾನ ಡೌನ್ ಮಾಡೋಕ್ಕೆ ಏನೇನೆಲ್ಲ ಪ್ರಿಕಾಷನರಿ ತೊಗೊಂಡೆ ಅನ್ನೋದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿಂದ ಇನ್ನೊಂದು ಪ್ರಾಡಕ್ಟ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನು ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಅದನ್ನು ಫೈಟ್ ಮಾಡಿದೆ ಅನ್ನೋದಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಅಸ್ತಮಾ ನನಗೆ ಫುಲ್ ಡೌನ್ ಆಗೋದು. ಐ ಶುಡ್ ರಿಮೆಂಬರ್ ದ ಡಾಕ್ಟರ್. ಇವತ್ತೂ ಡಾಕ್ಟರ್ ಮದನ್ ಅಂತ ಬನಶಂಕರಿ ಬ್ಯಾಂಕಲ್ಲೂ ಇರ್ತಾರೆ. ಈಸ್ ಎ ಹೋಮಿಯೋಪತಿಕ್ ಡಾಕ್ಟರ್. ನಾನು ಝೀರೋ ಮಾಡಿಬಿಟ್ಟಿದ್ದೆ ಅಸ್ತಮಾ. ಬಿಕಾಸ್ ನಾನು ಬೈ ಬರ್ತ್ ಇರೋದು, ಯಾಕಂದ್ರೆ ನಮ್ಮ ಮದರ್ಗಿರೋದ್ರಿಂದ ಬೈ ಬರ್ತ್ ನನಗೆ ಅಸ್ತಮಾ ಇದೆ. ಇದಕ್ಕೆ ನಮ್ಮ ತಂದೆ ಕರ್ಕೊಂಡೋಗಿ ಅಲ್ಲಿ ಆ ಡಾಕ್ಟರ್ ಹತ್ರ ಎಕ್ಸಾಮಿನ್ ಮಾಡಿಸಿದ್ಮೇಲೆ ಈ ಗ್ಯಾರಂಟೆಡ್ ಮೀ ವರ್ಕು ಕೂಡ ಆಯಿತು. ತುಂಬ ಚೆನ್ನಾಗಾಯಿತು. ಇಟ್ ವಾಸ್ ವೆರಿ ಟಾಪ್ ನಾಚಲ್ಲಿ. ನನಗೆ ಝೀರೋ ಅಸ್ತಮಾ ಆಗೋಯ್ತು ಹಿಂದೆ ಸತಿ. ರನ್ನಿಂಗ್ ಗೀನಿಂಗ್ ಎಲ್ಲ ಮಾಡ್ತಿದ್ದೆ. ಐ ವಾಸ್ ಝೀರೋ ಆನ್ ಮೆಡಿಸಿನ್ಸೇ ತೊಗೋತಾ ಇರಲಿಲ್ಲ. ಮೆಡಿಸಿನ್ಸ್ ತೊಗೊತಿರ್ಲಿಲ್ಲ ಆ ಟೈಮಲ್ಲಿ. ನಾನು ಸ್ಪೆಸಿಫಿಕ್ ಟೈಮ್ ಹೇಳಬೇಕು ಅಂತಂದರೆ 2006 ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತು ನಂಬರ್ ಜ್ಞಾಪಕ ಇದೆ, 72/2K3 ಅಂತ. ಸೊ ನನ್ನ ಇದ್ರ ನಂಬರ್ ಅದು. ಸೊ ಪೇಷಂಟ್ ನಂಬರಲ್ಲಿ ಇವತ್ತು ನಿಮ್ಮ ಬುಕ್ ಇದೆ. ಆ್ಯಕ್ಚುಲಿ ನಿಮಗೆ ಹೊಸ ಪೇಷಂಟ್ಸ್ ತೊಗೊಬೇಕು ಅಂದರೆ ಯು ಶುಡ್ ವೆಯ್ಟ್ ಫಾರ್ 1 year. ಹೌದು. ಸೊ ಈ ಥರ ಎಲ್ಲ ಅವತ್ತಿಂದ ತೊಗೊಂಡಿದ್ದು. ನನಗೆ ಫುಲ್ ಡೌನ್ ಆಗೋಗಿತ್ತು. ಫಸ್ಟು 4-5 years ತೊಗೊಂಡೆ, ಝೀರೋ. ಆಮೇಲೆ ಕಾಲೇಜ್ ಟೈಮಿಗೆ ಬಂದಮೇಲೆ ಐ ಸ್ಟಾರ್ಟೆಡ್ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಲ್ಲ ಆ ಏಜಲ್ಲಿ ನಾನು ಸಮ್ವೇರ್ ಇನ್ ಅ ಟೈಮ್ ವೇರ್ 2018 ಆದಮೇಲೆ 2016 PUC 16 or 14 ನಾನು ಕರೆಕ್ಟಾಗಿ ಆಗ್ತಾ ಇಲ್ಲ. PUC ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಏನು ಡ್ರಿಂಕಿಂಗು, ಫಸ್ಟ್ ಬಿಯರು, ಆಮೇಲೆ ಇಲ್ಲ ಫಸ್ಟ್ ಬ್ರೀಝರು. ಇವತ್ತು ಐ ಸ್ಟಿಲ್ ರಿಮೆಂಬರ್ ಚನ್ಸಂದ್ರದಲ್ಲಿ ಫಸ್ಟ್ ಡ್ರಿಂಕ್ ಮಾಡಿದ್ದು. ಹೆಂಗೆ ಅಂತಂದರೆ ಎರಡೆರಡು ಬಾಟ್ಲು ಬ್ರೀಝರು ಆಯಿತಾ. ಅದಕ್ಕೆ ತಿನ್ನೋಕ್ಕೆ ಅಂತ ಟೇಬಲ್ ತುಂಬ ಸೈಡ್ಸು. ಸೀರಿಯಸ್ ಆಗಿ ಟೇಬಲ್ ತುಂಬ ಸೈಡ್ಸು, ನಾನು ನನ್ನ ಫ್ರೆಂಡ್ಸು. ಸೊ ತಿನ್ನೋದು ಜಾಸ್ತಿ, ಕುಡಿಯೋದು ಕಡಿಮೆ ಆವಾಗ. ಆಮೇಲೆ ಏನಾಯಿತು, ಬ್ರೀಝರಿಂದ ಪಕ್ಕದಲ್ಲೇ ಹುಕ್ಕ ಇತ್ತು. ಅದು ಗೊತ್ತಿರೋರದೇ ಆದ್ದರಿಂದ ಹುಕ್ಕಾಗ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ಐ ಟು ಹ್ಯಾವ್ ಹುಕ್ಕ. ಏನು ಡೈಲಿ ಬೇಸಿಸ್ಸು 3 years ಕಂಟಿನ್ಯೂಸ್. ಡೈಲಿ ಇಲ್ಲ, ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಹುಕ್ಕ. ಡ್ರಿಂಕ್ಸು ವಾರಕ್ಕೊಂದ್ಸತಿ. ಸೊ ಇಷ್ಟು ಎಲ್ಲನೂ ಯಥೇಚ್ಛವಾಗಿ ನಡೆಯಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಏನಾಯಿತು, ಒಂದು ಸರ್ಟೈನ್ ಟೈಮ್ ಆದಮೇಲೆ ಗೊತ್ತಾಯ್ತು ನಂಗೆ ಚೆಸ್ಟಲ್ಲಿ ಕಂಜೆಷನ್ ಸ್ಟಾರ್ಟ್ ಆಗೋಯ್ತು. ನನ್ನ ಅವತ್ತು ಅಷ್ಟೇ ನಾನು ಸ್ಮೋಕ್ ಮಾಡಲ್ಲ. ಸೊ ಚೆಸ್ಟಲ್ಲಿ ಕಂಜೆಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನನಗೆ ಗೊತ್ತಾಯಿತು, ಓಹೋ ಅಸ್ತಮಾ ರಿವರ್ಸ್ ಆಗ್ತಿದೆ. ಇದು ಯಾವಾಗ ಗೊತ್ತಾಗಿದೆ? ಜಸ್ಟ್ ಲಾಸ್ಟ್ 4 years ಬ್ಯಾಕ್ ಗೊತ್ತಾಯಿತು. ಯಾವ ಮೆಡಿಸನ್, ಇಂಗ್ಲೀಷ್ ಮೆಡಿಸನ್ ಹಾಕಿದ್ರು ಡೌನ್ ಆಗ್ತಾಯಿಲ್ಲ, ನಮ್ಮ ರೆಗ್ಯುಲರ್ ಡಾಕ್ಟರ್ ಮೆಡಿಸನ್ ಕೊಟ್ಟರು ಡೌನ್ ಆಗ್ತಾಯಿಲ್ಲ. ಬಿಕಾಸ್ ಅಸ್ತಮಾಗೆ ಮೇಯ್ನ್ ಏನಂದರೆ ಯು ಶುಡ್ ನಾಟ್ ಡ್ರಿಂಕ್ ಮಾಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಕಫ ಗಟ್ಟಿ ಆಗುತ್ತೆ. ಸೊ ಸಾರಿ, ಇದಾದ ಕ್ಲಾರಿಟಿ ಬರ್ತಿಲ್ಲ. ಸೊ ನೀವು ಡ್ರಿಂಕ್ ಮಾಡೋಕ್ಕೆ ಹೋಗ್ಬಾರ್ದು, ಪ್ಲಸ್ ಸ್ಮೋಕ್ ಕುಡಿತಾರೆ. ನಮ್ಮ ಹತ್ರ ಎರಡೂ ಇತ್ತಲ್ಲ. ಸೊ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ವಿ ಅವರು. ಆಮೇಲೆ ಚೆಸ್ಟಲ್ಲಿ ಕಂಜೆಷನ್ ಸ್ಟಾರ್ಟ್ ಆಗಕ್ಕೆ ಬಂತು. ಇದೆಲ್ಲ ಬಂದ ಮೇಲೆ ನಮಗೆ ಗೊತ್ತಾಯ್ತು, ಯಾಕೋ ಮತ್ತೆ ರಿಟರ್ನ್ ಆಗ್ತಾಯಿದೆ, ಇದು ಜಾಸ್ತಿ ಆಗೋ ಥರ ಇದೆ. ಸರಿ. ಆಮೇಲೆ ಹೀಗೆ ನಡೀತಾ ಒಂದು ಕ್ಲಿನಿಕ್ ಹೋದೆ. ಲಂಗ್ ಫಂಕ್ಷನ್ ಚೆಕ್ ಮಾಡಿದೆ, 40% ವರ್ಕಿಂಗ್ ಅಂತು. ಬಟ್ ಇವತ್ತಿಗೆ ಇಟ್ ಈಸ್ ನಾರ್ಮಲ್. ಸ್ಟ್ಯಾಂಡರ್ಡ್ ಪರ್ಸನ್ ಎಷ್ಟು ವರ್ಕ್ ಮಾಡಬೇಕು ಅಷ್ಟು ನೀಟಾಗಿ ವರ್ಕ್ ಆಗುತ್ತೆ. ದಟ್ ಈಸ್ ಡಿಫ್ರೆಂಟ್. ಬಟ್ ಅವತ್ತಿನ ದಿನಕ್ಕೆ
ನಾನು ಲಂಗ್ ಟೆಸ್ಟ್ ಕೊಟ್ಟಾಗ 40% ಆಫ್ ವರ್ಕಿಂಗ್. ಸ್ಟಿಲ್ ಐ ಹ್ಯಾವ್ ದ ರಿಪೋರ್ಟ್. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು. ಇನ್ನೂ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀವಿ. ಏನಕ್ಕೆ ಹಿಂಗಾಯ್ತು, ಇವತ್ತಿಗೆ ಸಾಕು. ನಾಳೆಯಿಂದ ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಬರ್ತೀನಿ. ಹೇಗೆ ನಾನು ಇದರಿಂದ ಹೆಂಗೆ ಆಚೆ ಬಂದೆ, ಏನು ಎತ್ತ. ಓಕೆನಾ? ಥ್ಯಾಂಕ್ಸ್ ಡನ್ ಫಾರ್ ದ ಡೇ. ಇವತ್ತು ಆಲ್ಮೋಸ್ಟ್ ಜಯನಗರ್ ಎಲ್ಲ ರೌಂಡ್ ಹಾಕಿ, ಸೊ ಐ ವಿಲ್ ಅಪ್ಲೋಡ್ ಎಷ್ಟು ಕಿಲೋಮೀಟ್ರ್ ನಾನು ರನ್ನಿಂಗ್ ಹೋಗ್ತಾ ಇದ್ದೆ ಅಂತ. ವಿಡಿಯೋ ಮಾಡಬೇಕಲ್ಲ ಅಂತ ವಾಕ್ ಮಾಡ್ತಾಯಿದ್ದೀನಿ. ವಿಡಿಯೋ ಆಫ್ ಆದಮೇಲೆ ರನ್ನಿಂಗೆ. ಓಕೆ, ಅಂದರೆ ಸ್ಲೈಟ್ ರನ್ನಿಂಗು, ತುಂಬ ಫಾಸ್ಟ್ ಇರ್ತಲ್ಲ, ಲೈಟ್ ವಾಕೇ ಒಂಥರ ರನ್ ಥರ ಮಾಡ್ತೀನಿ. ಸೊ ಪ್ಲೀಸ್ ಚೆಕ್ ಔಟ್. ಇವತ್ತಿಂದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಸ್ತಮ ಹೆಂಗೆ ರಿವರ್ಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅದು, ಏನು ಎತ್ತ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಡೈಲಿ ಬೇಸಿಸ್ ಮೈ ವರ್ಕೌಟ್ ರೂಟೀನ್, ಮೈ ಫಿಟ್ನೆಸ್ ರೂಟೀನ್, ಫುಡ್ ರೂಟೀನ್, ನೀವು ಏನು ಮಾಡಿದ್ರೆ ಡೌನ್ ಆಗುತ್ತೆ ಎಲ್ಲನೂ ಹೇಳ್ತಾ ಬರ್ತೀನಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಬಾಯ್.